ಮೇಡಮ್ ಇವಾಗ ರೈತರ ಜಮೀನೆಲ್ಲ ಕಿತ್ಕೊಂಡ್ಬಿಟ್ರೆ ರೈತರು ಎಲ್ಲಿ ಹೋಗ್ತಾರೆ? ಎಷ್ಟಿನ ಗಂಟೆ ಅವ್ರು ಕೂಲಿ ಮಾಡೋಕ್ಕಾಗುತ್ತೆ ಅಲ್ವಾ? ರೈತರ ಜಮೀನು ಯಾವತ್ತೂ ಯಾವುದೇ ಕಾರಣಕ್ಕೂ ಕಿತ್ಕೋಬಾರ್ದು. ರೈತರಿಗೆ ನಾವು ಸಪೋರ್ಟ್ ಮಾಡಬೇಕು, ನೀರು ಕೊಡಬೇಕು, ಅವ್ರಿಗೆ ಬೆಳೀರಿ ಚೆನ್ನಾಗಿ ಅಂತ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ರೈತರ ಜಮೀನು ನಾವು ಮಾರ್ಕೋತೀವಿ ಕಿತ್ಕೋತೀವಿ ಅಂದ್ರೆ ಮೋಸ ಅಲ್ವಾ ಮೇಡಮ್? ಅದು ಮೋಸ ಆಗ್ತಾ ಇದೆ. ಇದನ್ನ ಮಾತ್ರ ಖಂಡಿಸನೇ ಮಾಡಬೇಕು. ಅಲ್ಲ ಮ್ಯಾಮ್, ಸರ್ಕಾರ ಬಂದು 15 ದಿನ ಆಗಿರೋದು. ಇಷ್ಟು ದೊಡ್ಡ ಮಟ್ಟದ ನಿರ್ಧಾರ ಸ್ಟಾರ್ಟಿಂಗ್ ಅಲ್ಲಿ ರೈತರ ಮೇಲೆ ಕಣ್ಣು ಹಾಕಿರೋದು ಯಾಕೆ? ಅಲ್ಲ ಆಕ್ಚುಲಿ ನೋಡಿ, ಈಗ ಪೆನ್ಷನ್ ಎಲ್ಲ ಬರ್ತೀವಿ. ಅದೊಂದು ವಿಷಯ ಹೇಳ್ಬೇಕು ಅನ್ಕೊಳ್ಳಿ ಮೇಡಮ್. ನನಗೂ ಪೆನ್ಷನ್ ಬರ್ತದೆ, ನಾವು ಬಿಡೋ ಪೆನ್ಷನ್ ಮಾರ್ಚಿಂದನ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಯಾಕೆ ಮಾಡ್ಬೇಕು ಅದೆಲ್ಲ ಪೆನ್ಷನ್ ಅಂತ? ಅದು ಅವ್ರ ಹಕ್ಕದ, ಅವ್ರ ಗಂಡನ ಹಕ್ಕ ಅವ್ರು ತಗೋತಾ ಇದ್ದಾರೆ. ಅದನ್ನು ಮಾಡಿದ್ದಾರೆ. ಇವ್ರು 15 ದಿವಸಕ್ಕೆ ಆಗಿರ್ತಾರೆ ಎಲ್ಲ ಮೊದಲೇ ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ ಮೇಡಮ್. ಪ್ಲಾನ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಇವ್ರು ಮಾಡ್ತಾ ಇರೋದು ತಪ್ಪು. ಇವಾಗ ಫಲವತ್ತಾದ ಭೂಮಿಗೆ ಹೋಗಿ ಎಷ್ಟು ಹಸಿರಾಗಿದೆ, ತರಕಾರಿ ಎಲ್ಲ ಬೆಳಿತಾರೆ ರೈತರು. ಆ ಭೂಮಿನೇ ಕಿತ್ಕೊಂಡ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಅವ್ರು ಏನು ಮಣ್ಣು ತಿನ್ನಕ್ಕಾಗುತ್ತಾ? ಎಲ್ಲಾರು ಗೌರ್ಮೆಂಟ್ ಜಾಬಲ್ಲಿ ಇದಾರ, ಬಿಡಪ್ಪ ದುಡಿತಿದೀವಿ ಜಾಬಲ್ಲಿ ಇದೆ, ಆ ಥರ ಇಲ್ಲ ಮೇಡಮ್. ರೈತರಿಗಿರೋದೇ ಭೂಮಿ. ಆ ಭೂಮಿನೇ ಕಿತ್ಕೊಬಿಟ್ರೆ ಅವ್ರು ಏನು ಮಾಡ್ತಾರೆ? ತಪ್ಪಲ್ಲ ಇದು ಮಾಡ್ತಾ ಇರೋದು. ಡಿ.ಕೆ. ಶಿವಕುಮಾರ್ ಸತ್ತೋಗ್ತಾರೋ ಬದುಕ್ತಾರೋ ಅದು ನಮಗೆ ಗೊತ್ತಿಲ್ಲ. ಒಟ್ಟು ರೈತರಿಗೆ ಮೋಸ ಮಾಡಬಾರ್ದು ಮೇಡಮ್, ಅಷ್ಟೇ. ಅಲ್ಲ ಮ್ಯಾಮ್, ಇಷ್ಟು ದೊಡ್ಡ ಮಟ್ಟದ ನಿರ್ಧಾರ ಏನಕ್ಕೆ ತಗೊಂಡ್ರು ಅವ್ರು? ಯಾಕೆ ಇನ್ನು ಮುಂದಿನ ಇದಕ್ಕೆ 28ಕ್ಕೆ ಬರಲ್ಲ ಅಂತ ಏನಾದ್ರು ತಗೊಂಡ್ರ? ಆ ಥರ ಅಲ್ಲ ಮೇಡಮ್. ಅವ್ರು ಏನು ಗೊತ್ತಾ, ಮೊದಲೇ ಪ್ಲ್ಯಾನ್ ಆಗಿರುತ್ತೆ ಇದೆಲ್ಲ. ಅವ್ರಿಗೆ ಪ್ಲ್ಯಾನ್ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾರೆ. ಏನೇ ವಿಷಯ ಆದ್ರೂ ಡಿ.ಕೆ. ಶಿವಕುಮಾರ್ ತುಂಬ ಬ್ರಿಲಿಯಂಟು. ಅವರು ಮೊದಲೇ ಪ್ಲ್ಯಾನ್ ಮಾಡಿ ಮಾಡ್ತಾ ಇರ್ತಾರೆ ಅಷ್ಟೇ. ಯಾವ ಥರ ಪ್ಲಾನ್ ಅಂತೀರಾ? ಅವರು ಇವಾಗ ರೈತರದ್ದು ನಾವು ಭೂಮಿ ತಗೊಂಡ್ರೆ ಅದರಲ್ಲಿ ಏನಾದ್ರು ಒಂದು ಇದು ಫ್ಯಾಕ್ಟ್ರಿ ಅಥವಾ ಇನ್ನೂ ಏನೇನಾದ್ರು ಕಟ್ಟಿದ್ರೆ ಇಂಪ್ರೂವ್ ಆಗುತ್ತೆ ಸರ್ಕಾರ. ರೈತರ ದುಡ್ಡನ್ನ ಈಗ 50,000ದ 30,000 ತಗೊಂಡ್ರೆ 20,000 ಯಾರು ಕೊಡ್ತಾರೆ? 20,000 ಲಾಸ್ ಅಲ್ವಾ ಅವ್ರಿಗೆ? ಆ ಥರ ಮೋಸ ಮಾಡ್ತಾ ಇದ್ದಾರೆ ಮೇಡಮ್. ಅವ್ರು ಮಾಡ್ತಾ ಇರೋದಂತೂ ಮೋಸ. ಅದೇ ಯಪ್ಪ, ನಾನು ಸತ್ರ ಪರವಾಗಿಲ್ಲ, ರೈತರನ್ನ ಬಿಡಲ್ಲ ಅಂತ. ಡಿ.ಕೆ. ಶಿವಕುಮಾರ್ ಒಬ್ಬರು ಸತ್ಬೇಕು, ಆದರೆ ರೈತರು 30 ಜನ ಉಳಿತಾರಲ್ವಾ, ಅದು ಮುಖ್ಯ. ಅವ್ರು ಶಾಪ ಅಂತ ತಗೊಳುತ್ತೆ ಅವ್ರಿಗೆ, ಡಿ.ಕೆ. ಶಿವಕುಮಾರ್ಗೆ. ಅದೇ ಬಿಡದಿಲಿ ಯಾಕೆ ಮಾಡಬೇಕು ಅಲ್ವಾ? ಬಿಡದಿ ಜಮೀನು ಫ್ರೀ ಆಗಿದೆ, ತಗೋಬಿಡ್ಬೇಕು ಅಂತ. ಕನಕಪುರದಲ್ಲಿ ಜಮೀನು ಅಷ್ಟಿಲ್ಲ, ಬಿಡದಿ ಜಾಸ್ತಿ ಇದೆ, ಅದಕ್ಕೆ ಆ ಥರ ಪ್ಲಾನ್ ಮಾಡಿದಾರೆ ಅವರು. ತಪ್ಪು ನನ್ನೊಂದು ದಂಧೆ ಅಂತ ಮಾಡ್ತಾರೆ. ಈಗ ಅಲ್ಲೆಲ್ಲ ತಗೊಂಡು ಈಗ ರಿಯಲ್ ಎಸ್ಟೇಟ್ ಮಾಡ್ತೀನಿ ಮೇಡಮ್. ಒಂದು ಹೇಳ್ತೀನಿ ಕೇಳಿ ನೋಡಿ. ನನಗೆ ಅದೇಬ್ರ, ನಾನು ಟೀಚರು, ನ್ಯೂಸ್ ನೋಡ್ತಾ ಇರ್ತೀನಿ. ಇವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲಿ ಫ್ರೀ ಸಿಗುತ್ತೆ ಅಲ್ಲಿ ಜಮೀನು ತಗೊಂಡ್ಬಿಡ್ತಾರೆ. ಅವ್ರಿಗೆ ಸರ್ಕಾರಕ್ಕೆ ಅವ್ರು ಯಾರ್ಯಾರಿಗೆ ಬೇಕು ಹಂಚ್ಕೊತಾರೆ. ಅವ್ರು ಕಡಿಮೆ ಜಾಸ್ತಿ ರೇಟಿಗೆ ಮಾರ್ಕೋತಾರೆ. ಇದು ಮಾಡ್ತಾ ಇರೋದು ತಪ್ಪು ಮೇಡಮ್. ಡಿ.ಕೆ. ಶಿವ ಯಾವ ಸರ್ಕಾರ ಬಂದರೂ ಈ ಥರ ಮಾಡ್ತಾರೆ. ಮೋಸಪ್ಪ ಇದೆಲ್ಲ ಮಾಡ್ತಾ ಇರೋದು. ಜನಗಳು ಏನು ಮಾಡಬೇಕು ಮೇಡಮ್? ಒಂದು ರೈತನಿಗೆ ಅವನಿಗೆ ಮಕ್ಕಳಿರಲ್ಲ, ಅವನು ಅದರಲ್ಲೇ ಜೀವನ ಮಾಡ್ತಿರ್ತಾನೆ. ಅದನ್ನೇ ಕಿತ್ಕೊಬಿಟ್ರೆ ಅವ್ನು ಹೆಂಗೆ ಜೀವನ ಮಾಡ್ತಾನೆ? ಸುಳ್ಳು ಮೇಡಮ್ ಅದೆಲ್ಲ. ಯಾವ ಫ್ಯಾಕ್ಟ್ರಿ ಕೆಲಸ ಕೊಡ್ತಾರೆ? ಏನಕ್ಕೆ ಬೇಕು ಫ್ಯಾಕ್ಟ್ರಿ? ನೋಡಿ ಅಮ್ಮ ಹೇಳ್ತಾರೆ. ಅವಾಗ ಏನು ಮಾಡಿ, ಈಗ ಅಮ್ಮ ಅಪ್ಪ ಇವರಿಬ್ರು ಇದ್ದಾರೆ ಅನ್ಕೊಳ್ಳಿ. ಇವರಿಬ್ಬರಿಗೆ ನಿಮ್ಗೆ ಕೆಲಸ ಕೊಡ್ತೀನಿ, ಅವ್ರು ಏನು ಕೆಲಸ ಮಾಡ್ತಾರೆ? ಅದಕ್ಕೆ ಬರಲ್ಲ. ಏನು ಕೆಲಸ ಮಾಡ್ತಾರೆ? ತಪ್ಪಲ್ವಾ ಮೇಡಮ್? ಅದೆಲ್ಲ ಮಾಡ್ತಾರೆ, ತಪ್ಪು ಇದೆಲ್ಲ. ಏನೋ ಅವ್ರ ಮನೇಲಿ ಎಜುಕೇಟೆಡ್ ಪೀಪಲ್ ಇದ್ರೆ ಅವ್ರಿಗೆ ಕೆಲಸ ಕೊಡ್ಬೋದು. ನಾನು ಹೇಳೋ ಪ್ರಕಾರ ಅವ್ರ ಮನೇಲಿ ಯಾರು ಎಜುಕೇಟೆಡ್ ಇಲ್ಲ ಅಂದರೆ ಯಾರು ಕೆಲಸ ಕೊಡ್ತಾರೆ? ಜಮೀನು ಕಿತ್ಕೊಂಡ್ಬಿಟ್ಟು ಅವ್ರೆಲ್ಲ ಹೋಗ್ಬೇಕು ಅಲ್ವಾ? ಮಾಡ್ತಾ ಇರೋದಂತ ಮೋಸಪ್ಪ ಇದೆಲ್ಲ. ಜಮೀನಿರೋರು 7-8 ಜನ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈ ಸಾಫ್ಟ್ವೇರ್ ಕಂಪ್ನಿನೆಲ್ಲ 50 ವರ್ಷ ಆದಮೇಲೆ ಕೆಲಸ ಕೊಡಲ್ಲ. ಅಲ್ಲಿ 70 ವರ್ಷ ಆಗಿರೋರು ಸಹ ಸಿರಿಕಲ್ಚರು ಅದು ಇದೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ತೆಂಗು ಮಾವು ಎಲ್ಲ ಹೊಟ್ಟೋಗ್ತಾ ಇದೆ. ಫಲವತ್ತಾದ ಭೂಮಿನ ಎಲ್ಲ ಅಕ್ವೈರ್ ಮಾಡ್ಕೊಂಡಿದ್ದೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಬೇರೆ ಕಡೆಗೆಲ್ಲ ಎಲ್ಲಿ ಕಡಿಮೆ ಫಲವತ್ತಾಗಿಲ್ದಿರೋ ಭೂಮಿ ಸಿಗುತ್ತೋ ಅಲ್ಲೋಗಿ ಅಕ್ವೈರ್ ಮಾಡಿ ಎಲ್ಲ ಮಾಡಬೇಕು. ಫಲವತ್ತಾಗಿರೋ ಜಮೀನು ಅಕ್ವೈರ್ ಮಾಡಿಕೊಂಡು ನೆಕ್ಸ್ಟ್ ಜನ್ರೇಷನ್ಗೆ ಊಟ ಇಲ್ದಿದ್ದಂಗೆ ಮಾಡ್ತಾ ಇದ್ದಾರೆ. ಬೆಳೀತಾ ಇದೆ ಸಿಟಿ ಕರೆಕ್ಟು, ಬಟ್ ಬೇರೆ ಕಡೆಗೆ ಅಕ್ವೈರ್ ಮಾಡಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಚೆನ್ನಾಗಿರೋ ಫಲವತ್ತಾಗಿರೋ ಜಮೀನೆಲ್ಲ ಅಕ್ವೈರ್ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ ನೆಕ್ಸ್ಟ್ ಜನ್ರೇಷನ್ಗೆಲ್ಲ. ನಾನು ಬಿಡದಿಯವನೇನೆ, ಇದೆಲ್ಲ ತುಂಬ ತೊಂದರೆ ಆಗುತ್ತೆ ಸರ್. ಈಗ ಡಿ.ಕೆ. ಶಿವ ಬಂದು 15 ದಿನ ಆಗಿದೆ ಅಷ್ಟೇ ಸರ್ ಬಂದು. ಈಗ ಬರ್ತಿದಂಗೆ ರೈತರ ಮೇಲೆ ಕಣ್ಣು ಹಾಕಿರೋ ಉದ್ದೇಶ ಆದ್ರೆ ಏನು? ಎಲ್ಲ ಭೂಮಾಫಿಯಾ, ಅವ್ರದ್ದೆಲ್ಲ ದೊಡ್ಡ ಭೂಮಾಫಿಯಾನೇ ಇದೆ. ಬಿಡದಿನಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳದ್ದು ಜಮೀನಿದೆ. ಆ್ಯಕ್ಚುಲಿ 2,000 ಚಿಲ್ಲರೆ ಕರ ಭೂಮಿ ಇತ್ತು, ಅದನ್ನೆಲ್ಲನೂ ಇವಾಗ ಕಡಿಮೆ ತೋರಿಸಿದ್ದಾರೆ. ಮಿಕ್ಕಿರೋ ಜಮೀನೆಲ್ಲ ಎಲ್ಲೋಗುತ್ತೆ? 1,000 ಕೋಟಿ ಹೊಡೆಯೋದಕ್ಕೆ ಅವ್ರದ್ದೆಲ್ಲ ಒಂದು ಪ್ಲ್ಯಾನ್ ಅಷ್ಟೇ. ಇವತ್ತು ಸರ್ಕಾರಕ್ಕೆ ಬರ್ಬೇಕಾದ್ರೆ ರೈತರು ನಮ್ಗೆ ಎಲ್ಲ ರೈತರು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಬರ್ತಾರೆ. ಇವತ್ತು ಅವ್ರನ್ನೇ ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಅವ್ರ ಜಮೀನ ಕಬಳಿಸ್ಕೊಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಖಂಡಿತವಾಗ್ಲೂ ತಪ್ಪೆ. ಆದರೆ ಏನು ಮಾಡೋದು, ಎಲ್ಲರೂ ಬರೋರೆಲ್ಲನೂ ಫಸ್ಟ್ ಹೇಳೋದು ಜನಗಳಿಗೆ ಒಳ್ಳೇದು ಮಾಡ್ತೀನಿ ಅಂತಾನೆ. ಆಮೇಲಿಂದ ನೋಡಿದ್ರೆ ಎಲ್ಲರಿಗೂ ವಿರುದ್ಧವಾಗೇ ಮಾಡೋದು. ಎಲ್ಲರೂ ಅದೇನೆ.
ಎಲ್ಲ ರಾಜಕೀಯ ವ್ಯಕ್ತಿಗಳದ್ದು ಅದೇನೆ. ಅಲ್ಲ ಸರ್, ಈಗ ರೈತರು ಸಾಲ ಮನ್ನಾನ ಅಥವಾ ಏನಾದ್ರು ಒಂದು ಮಾಡ್ಬೋದಲ್ಲ, ಅದು ಬಿಟ್ಬಿಟ್ಟು ನೀವು ರೈತರ ಜಮೀನ ಕಿತ್ಕೊಂಡ್ರೆ ರೈತರು ಮಾಡ್ತಿರೋದು ಅನ್ಯಾಯ ಅಲ್ವಾ ಸರ್ ಇದು? ಖಂಡಿತವಾಗ್ಲೂ ಅನ್ಯಾಯ. ಬಟ್ ಅವ್ರು ಉದ್ಧಾರ ಆಗ್ಬೇಕಲ್ಲ, ರಾಜಕೀಯ ವ್ಯಕ್ತಿಗಳು ಉದ್ಧಾರ ಆಗಬೇಕು. ಅದಕ್ಕೋಸ್ಕರ ಇದ್ರದ್ದೆಲ್ಲನೂ ಭೂ ಮಾಫಿಯಾ ಇದೆಲ್ಲನೂ ಇದು ಪ್ರೈವೇಟ್ನವ್ರು ಮಾಡ್ತಾ ಇರೋದು. ಪ್ರೈವೇಟು ಜಾಯಿಂಟ್ ವೆಂಚರ್ ಅಂತೇಳಿ, ಜಾಯಿಂಟ್ ವೆಂಚರು ಪ್ರೈವೇಟ್ನಲ್ಲಿ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಇದು ರಕ್ಷಣಾಕ್ಕೋ ಇದಕ್ಕೋ ಆದರೆ ಪರವಾಗಿಲ್ಲ. ಬಟ್ ಇದು ಭೂ ಮಾಫಿಯಾ ಎಲ್ಲರೂ ಸೇರಿ ಮಾಡ್ತಾ ಇರೋದು, ರಾಜಕೀಯ ವ್ಯಕ್ತಿಗಳೆಲ್ಲನೂ. ಸುಮಾರು ಜನದ ರಾಜಕೀಯ ವ್ಯಕ್ತಿಗಳ ಜಮೀನು ಸಹ ಅಲ್ಲೇ ಇದೆ. ಎಲ್ಲರೂ ಸೇರಿ ಏನೇನೋ ಮಾಡ್ತಾ ಇದ್ದಾರೆ. ಅಲ್ಲೇ ಸರ್, ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳ್ತಾವ್ರೆ. ಯಾಕಂದ್ರೆ ಬೆಂಗಳೂರು ಬೆಳೀತಾ ಇದೆ ಅಂತೆ, ಬೆಂಗಳೂರು ಬೆಳೆಯನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದೆ ಸರ್ಕಾರ. ಮೇಡಮ್, ಬೆಂಗಳೂರು ಬೆಳೀತಾ ಇದೆ ಕರೆಕ್ಟು. ಜಮೀನು ಇಲ್ಲೇ ಮಾಡಬೇಕು ಅಂತ ಏನೂ ಇಲ್ವಲ್ಲ. ಎಲ್ಲಿ ಬಂಜರು ಭೂಮಿ ಇರುತ್ತೋ ಅಲ್ಲಿ ಮಾಡಬೇಕು. ಫಲವತ್ತಾಗಿರೋ ಭೂಮಿ ತೊಗೊಂಡಿದ್ದೇನೆ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಇಲ್ಲಿ ಬೇರೆ ಅಕ್ರಮವಾಗಿ ಬೇಜಾನ್ ಬಾಂಗ್ಲಾದೇಶದವರು ಅವರೆಲ್ಲ ಬಂದು ನೆಲೆಸವ್ರೆ. ಅವ್ರನ್ನೆಲ್ಲ ಹೊರಗಡೆ ಹಾಕೋದು ಬಿಟ್ಬಿಟ್ಟು ನಮ್ಮವ್ರನ್ನೇ ಒಕ್ಲೆಬ್ಬಿಸ್ತಾವ್ರೆ, ನಮ್ಮ ರೈತರುಗಳ್ನೇ. ಬಾಂಗ್ಲಾದೇಶದವರು ಇಲ್ಲಿ ನಾನು ಮಾರ್ಕೆಟ್ನಲ್ಲಿ ಇದ್ದೀನಿ, ಎಷ್ಟೊಂದು ಜನ ಇದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಖಂಡಿತವಾಗ್ಲೂ. ಇಲ್ದಿರೋ ಹೋದ್ರೆ ನಮ್ಮ ಕನ್ನಡಿಗರಿಗೆ ಇಲ್ಲಿ ಜಾಗಗಳಿಲ್ಲ, ಇರೋ ರೈತರುಗಳ ಭೂಮಿ ಎಲ್ಲ ಕಿತ್ಕೊಂಡಿದ್ದೇನೆ, ಅವ್ರನ್ನೂ ಒಕ್ಲೆಬ್ಬಿಸ್ತಾವ್ರೆ. ಅವರೆಲ್ಲ ಎಲ್ಲಿ ಹೋಗ್ಬೇಕು ಸರ್? ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಎಷ್ಟೊಂದು ಜನ ಬರ್ತಾವ್ರೆ. ಬೆಂಗಳೂರಿನ ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ ಅಂತ ಹೋಗ್ಬೇಕಾದ್ರೆ ಈಗ ರೈತರನ್ನೆಲ್ಲ ಎಲ್ಲಿ ಕಳಿಸ್ತಾರೆ? ವ್ಯವಸಾಯ ಅನ್ನೋದು ಬಿಟ್ಟರೆ ಏನು ಗೊತ್ತಿಲ್ಲ. ಖಂಡಿತವಾಗ್ಲೂ ಗೊತ್ತಿಲ್ಲ ಮೇಡಮ್. ಇವಾಗ ನೀವು ಒಂದು ಕೈಗಾರಿಕೆಯಲ್ಲಿ ಏನಾದರೂ ಒಂದು ಸೆಕ್ಯೂರಿಟಿ ಕೆಲಸಕ್ಕೆ ಹೋದ್ರು ಅವ್ನಿಗೆ 50 ವರ್ಷದವರೆಗೂ ಅಷ್ಟೇ ಕೆಲಸ ಕೊಡೋದು. ಇಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ 70 ವರ್ಷ ಆಗಿರೋರ್ಗೂ ಒಂದು ಸಣ್ಣ ಕೆಲಸ ಇದ್ದೇ ಇರುತ್ತೆ, ಅಲ್ಲಿ ಮಾಡ್ಕೊಂಡಿದ್ದೀನಿ ಜೀವನ ಮಾಡ್ತಾರೆ. ಇವರು ಅವ್ರಿಗೆಲ್ಲ ಏನು ಇದು ಮಾಡ್ತಾರೆ, ದುಡ್ಡು ಕೊಟ್ಟರೆ ಇವತ್ತು ಸ್ವಲ್ಪ ದಿವಸಕ್ಕೆಲ್ಲ ಆಗೋಗುತ್ತೆ. ನೆಕ್ಸ್ಟ್ ಜನ್ರೇಷನ್ ಎಲ್ಲಿ ಹೋಗ್ತಾರೆ? ತುಂಬ ತೊಂದರೆ ಆಗುತ್ತೆ.